ಹಾಯ್ ಎವ್ರಿ ಒನ್ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್. ಇಂದು ನಾನೊರು ಸ್ಪೆಷಲ್ ಆಯ್ತು ಬಿರಿಯಾನಿ ಹಾಕಿ ಉಂಟುಲ್ಲೆ ನಾನು 2 ಟೈಪ್ಸಲ್ಲಿ ಬಿರಿಯಾನಿ ಹಾಕಿರೆ ನಾನು ಇಂದು ನಾನು ಇಟ್ಟೋ ಉಳ್ಳೆ ವಿಡಿಯೋ ವೆರಿ ಸಿಂಪಲ್ പിന്നെ അത്രയും ടേസ്റ്റി ಇದಕ್ಕೆ ಎಕ್ಸ್ಟ್ರಾ ಎಂದು ನಂಗೆ ಯೂಸ್ ಹಾಕೊಂಡಿಲ್ಲ ನಂಗೆ ಅದಕ್ಕೆ ಮಸಾಲೆ ಬೇಣು ಅದು ಬೇಣು ಇದು ಬೇಣು ಅದೆಂದಿಲ್ಲ ನಂಗಳ ತುಲೆ ಮಸಾಲೆ ಉಂಡು ಅದ್ರ ಯೂಸ್ ಹಾಕಿದ್ದು ನಂಗೆ ಹಿಂಗಂತವ್ರು ಬಿರಿಯಾನಿ ಟೇಸ್ಟ್ ಆಯ್ತಲ್ಲ ಬಿರಿಯಾನಿ ಇಡ್ತಡ್ಕ ಅದು ನಂಗೆ ದಮ್ ಇಟ್ಟಂಗೆ ಆಯ್ತು ಅದಕ್ಕಾಯ್ತು ನಾನು ಇಂಗ್ರೀಡಿಯೆಂಟ್ಸ್ ಎಂದ್ರೆಲ್ಲ ಇಡ್ತಾರೆ ಇಂಟುಡೆ ನೋಕು ഉണക്ക ദ്രാക്ഷി എടുത്തോണ്ടേ പിന്നെ ഗോഡമ്പി എടുത്തോണ്ടേ പിന്നെ ജിഞ്ചർ ഗാർലിക് പേസ്റ്റ് പിന്നെ കാഷ്യൂടെ പേസ്റ്റ് പിന്നെ പച്ചമുളകുടെ പേസ്റ്റ് എടുത്തോണ്ടേ പിന്നെ ഓനിയൻ ടൊമാറ്റോ പിന്നെ കറി ലീവ്സ് കൊറിയാണ്ടർ ലീവ്സ് പുതിന ലീവ്സ് ഇങ്ങനെ 3 ലീവ്സും എടുത്തോണ്ടേ ഇതിപ്പോൾ ನಾನು ಹಾಕಿ ಉಂಟುಳ್ಳೆ ഒരു 10 to 15 ಮೆಂಬರ್ಸ್ಗೆ ಚೊಂದಂಗೆ ഒരു 4 ಕಪ್ എടുത്തರೆ ನಾನು ಅರಿ എടുത്തോಳ್ಡೆ ಇದಕ್ಕೆ ഇപ്പോൾ ഓനിയൻ ಇದಕ್ಕೆ ನಾನು ಸೇಮ್ എടുത്തോണ്ടേ ಸೇಮ್ ನಂಬರ್ ಒಂದು ಆನಿಯನ್ 8 ಟೊಮೆಟೊ 8 എടുത്തോണ്ടേ ಎಲ್ಲ ಮೀಡಿಯಮ್ ಸೈಜ್ ಇಡಿದು ಸೊ ನಾನಿದಿപ്പോൾ ಫ್ರೈ ಹಾಕೋಗು ಫಸ್ಟ್ ನಾನು ಕ್ಯಾಶ್ಯೂ ಫ್ರೈ ಹಾಕಿಯೋಲ್ಲ ಕ್ಯಾಶ್ಯೂ ಫ್ರೈ ಹಾಕಿತ್ತು ಅದ್ರ ತೆಲ್ಲ ಗೋಲ್ಡನ್ ಕಲರ್ ಅಂಬ എടുത്തോണ്ടുಲ್ಲ ಇದು ಲಾಸ್ಟ್ಗೆ ನಂಗೆ ಬೇನಾಯೆ അതേപോലെ ನಾನು ದ್ರಾಕ್ಷಿಡೆ ಮಂಗನಿಮೆ ಫ್ರೈ ಹಾಕಿಟ್ಟು എടുത്തോണ്ടുള്ളേ ഇങ്ങനെ ഒന്നൊന്നേ ഫ്രൈ ആക്കിയിട്ട് എടുത്തിട്ട് അച്ചൊന്നെങ്കിൽ ഞങ്ങൾ ഇല്ലെങ്കിൽ ഓയിൽ ചൊമ്മೆ ವೇಸ್ಟ್ ಆಗೋದಕ್ಕಾಯ್ತು ನಂಗೆ ಬಿರಿಯಾನಿ ಹಾಕುമ്പോൾ ಫಸ್ಟ್ ಎಪ್ಪುം ನಂಗೆ ಗೆಂದ್ರೆ ಫ್ರೈ ಹಾಕೋಗೊಂಡು ಅದ್ರ ಫಸ್ಟ್ ಅದಲೇ ಫ್ರೈ ಹಾಕಿ ಇಟ್ಕೊಣು ಇಲ್ಲಾಂಟ ಹೆಂಗೆ ಅದೇ ನಂಗೆ ಆಯಿಲ್ ಯೂಸ್ ಹಾಕಿಂಗೆ ನಂಗೆ ಅದು ಫ್ಲೇವರು ಮಿಕ್ಕಡು ವೇಸ್ಟು ಮಾವುಲ್ಲ ಸೊ ಇಪ್ಪ ನಾನು ಕರಿ ಲೀವ್ಸುം ಫ್ರೈ ಹಾಕಿಟ್ಟು എടുത്തിട്ട് സെപ്പറേറ്റ് വെച്ചോണ്ടേ ഇപ്പം ನಾನು ಇದಕ್ಕೊರು 1.5 ಟೇಬಲ್ ಸ್ಪೂನ್ ಹತ್ರ ಜಿಂಜರ್ ಗಾರ್ಲಿಕ್ ಒಟ್ಟಿಗೆ ಪೇಸ್ಟ್ ಹಾಕಿ വെച്ചിರೆ ಅದ್ರೆ ನಾನು ಇಟ್ಟುಂಟುಲ್ಲೆ ಇದ್ರೆ ನಾ ಲೋ ಫ್ಲೇಮಲ್ಲಿ ಬೇಯ್ಕೊಣು ಲೋ ಫ್ಲೇಮಲ್ಲಿ ಇದ್ರೆ ರಾ ಸ್ಮೆಲ್ಸ್ ಪೊಂಡೆಡ್ತೋಲು ನಂಗೆ ಇದ್ರೆ ಫ್ರೈ ಹಾಕೋಣು ತೆಲ್ನರಂಗ ನಿಮ್ಮೆದು ಫ್ರೈ ಆಗಿ ಟಿಕ್ಕಟ್ಟು ಆಯಿಲ್ ಇದು ಇಪ್ಪ ನಾನು ಆಯಿಲ್ ಚೊಂದಂಗೆ ഒരു 100 ಗ್ರಾಮ್ ಹತ್ರ ಆಯಿಲ್ ಎಡ್ತೊಂಡ್ರೆ ಇದು ನಂಗೆ ಎಲ್ಲತ್ತಿಗೂ ಬೇಡ ಉಡು ಆಯಿಲ್ ಇದೊಂದೇ ಫ್ರೈ ಹಾಕೋಗಲ್ಲ ಎಲ್ಲ ಫ್ರೈ ಅಂಬತ್ತಿಗೂ ಇದು ಡ್ರೈ ಉಡು ಆಯಿಲ್ ಇದಕ್ಕೆ ನಾನಿಪ್ಪ ಕಾಯಿ ಮೊಳೋಡೆ ಪೇಸ್ಟ್ ಅಂದರೆ ನಾನು ಹಾಕಿ വെച്ചിರಲ್ಲೇ ಅದ್ರೆ ನಾನು ಹಾಕಿ ಇದಕ್ಕೆ ಇಟ್ಟುಂಟು ಇಲ್ಲೇ ಇದು ನಂಗೆ ഒരു നിങ്ങൾ മിക്സിയിൽ ആക്കടേണ്ട ഊറ് പൾസ് മൈ അത്രമേ ಕ್ರಶ್ ಹಾಕಿ ಮೈಯೌಡು ಚೊಮ್ಮೆ ಪೇಸ್ಟ್ ಪೊಲೆ അങ്ങനെ ಹಾಕೊಂಡಿಲ್ಲ ಅದ್ರದ್ದು അങ്ങനെ ರಾ ಸ್ಮೆಲ್ ಪೊಂಡೆಡ್ತವಲ್ಲ ತೆಲ್ಲದ ಆಯಿಲ್ಲೇ ಫ್ರೈ ಆವಟ್ಟು ಇದ್ರೆ ಪಚ್ಚ ಮಣೆಲ್ಲ പോകുമ്പോഴത്തേക്കും ನಂಗೆ ಆನಿಯನ್ಗೆ ಇದಕ್ಕೆ ಇಟ್ಟಿತ್ತು ತೆಲ್ ಫ್ರೈ ಹಾಕಿ ಎಡ್ಕ ಆನಿಯನ್ ಇದು ನಾನು ಎಡ್ತೊಂಡ್ರೆ ಇದು ನಂಗೆ ಸ್ಲೈಸ್ ಹಾಕೊಂಬೋತ್ತಿಗೂ ತಿನ್ನಾಯ್ತು ಸ್ಲೈಸ್ ಹಾಕೋಣ ಇಲ್ಲಾಂಟ ಹೆಂಗೆ ಚೊಮ್ಮೆ ಟೈಮ್ ಎಡ್ತೊಳ್ದು ಅದಕ್ಕಾಯ್ತು ತೆಲ್ പൊടി ಚೊಂದಾಗಿ ತಿನ್ನು ಪೊಲೆ ಸ್ಲೈಸ್ ಹಾಕಿಟ್ಟು ಎಡ್ತೊಂಡೆ ಹೆಂಗೆ ಆಯ್ತು പിന്നെ ചോപ്പ് ആക്കിയെങ്കും നല്ലെമ്മേ ചോപ്പ് ആക്കിയെങ്കും ಬೇಗ ഔಡು ಬಟ್ ನಾನಿപ്പോൾ ഇതിങ്ങനെ ഇട്ടുಂಟುಲ್ಲೆ ಇದ್ರಮ್ಮങ്ങനെ ನಾನು ಎಲ್ಲ ಒಟ್ಟಿಗೂ ಫ್ರೈ ಹಾಕಿ ಎಡ್ಕ ಇದು ಆನಿಯನ್ ಫ್ರೈ ಹಾಕೊಂಬೋತ್ತಿಗೂ ನಂಗೆ ತೆಲ್ಲು ಸಾಲ್ಟು ಇದ್ರೊಟ್ಟಿಗೂ ಆ್ಯಡ್ ಹಾಕೋಣ ಹಿಂದೆ ಚಂದಂಗೆ ತೆಲ್ ಬೇಗ ಮೆಲ್ಟ್ ಆಯ್ತು ಬಂಡ ಅದಕ್ಕಾಯ್ತು ಇದು ತೆಲ್ ಗೋಲ್ಡನ್ ಕಲರ್ ಬಂಡ ಇಡ್ತಾವಲ್ಲ ಇದ್ರೆ ಫ್ರೈ ಹಾಕೋರು ಫ್ರೈ ನಿಂಗಾಗ ಹಾಕೋಗ ಅವಲ್ಲಂಟ ಹೆಂಗೆ ಟೈಮ್ ನಿಂಗಾಗ ಇಲ್ಲಾಂಟ ಹೆಂಗೆ ನೀವು ತೆಲ್ ನೇರ ಇದ್ರೆ ಫ್ರೈ ಹಾಕಿತ್ತು ಅವು ಟೈಮ್ಗೆ ಮುಚ್ಚಿ വെച്ചെങ്കിൽ മയ്യാവുಡು അದ್ರ ಹತ್ರಕ್ಕೆ ತೆಲ್ ಆಯಿಲು ಮುಂಡಲ್ಲೇ അപ്പം അടിಗೆಂದು പിടിക്കില്ല പിന്നെ നിങ്ങൾ അടിಗೆ പിടിക്കಡೆ പാത്രം ಮತ್ತು വെച്ചിಂದೆಂಗೆ നിങ്ങൾ ತೆಲ್ നോക്കിയോളൂ ನಾವು പിന്നെ ഞങ്ങൾ നോൺ സ്റ്റിക്ക് അങ്ങനത്തെ ಎಲ್ಲ എടുത്തെങ്കിൽ അത്ര അടിಗೆ പിടിക്കില്ല ಸೊ ಅದಕ್ಕಾಯ್ತು ಮಾತ್ರ ഇതിപ്പോൾ നിങ്ങൾ ಮುಚ್ಚಿ ಬೇಕೋರು ಲಿಡ್ ಕ್ಲೋಸ್ ಹಾಕಿ വെച്ചെങ്കിൽ ಅದು ಹತ್ರಗೆ ತೆಲ್ಲ ಫ್ರೈ ಆಗಿ ಉಂಟಿಕ್ಕಡು ನಾನಿപ്പോൾ ಇದಕ್ಕೆ ಸಾಲ್ಟ್ ಆ್ಯಡ್ ಹಾಕಿ ಉಂಟುಲ್ಲೆ പിന്നെ ആരെല്ലാം എൻ്റെ ചാനൽ ഫസ്റ്റ് ടൈം നോക്കിയുണ്ടുള്ളാറ് പിന്നെ സബ്സ്ക്രൈബ് ആക്കാണ്ട് നോക്കിയുള്ളാറ് പ്ലീസ് സബ്സ്ക്രൈബ് ആക്കോರು പിന്നെ ലൈക്ക് കൊടുക്കോರು പിന്നെ ഷെയർ നിങ്ങളുടെ ഫ്രണ്ട്സ് ആൻഡ് ಫ್ಯಾಮಿಲಿಗೆ ಶೇರ್ ಹಾಕೋಗು ಮರಕಂಡ നിങ്ങൾ ഈസി റെസിപ്പി ആയിട്ട് ഈ വീഡിയോയിലെല്ലാം ഇട്ടുകൊണ്ട് ഇക്കಡೆ സിമ്പിൾ ആൻഡ് ഈസി പിന്നെ ഞങ്ങളെ ರಾಯ್ತುಲ್ಲೆ ಎಂದ್ರೆಲ್ಲ ನಂಗೆ ಹಾಕಡ ಅದೆಲ್ಲ ನಾನು ಈ വീഡിയോയിൽ ಈ ಚಾನಲ್ ಇಟ್ಟುಂಟು ಇಕ್ಕಡೆ ಇದು നിങ്ങൾ ഓനിയൻ നിങ്ങൾ അപ്പപ്പ അടിമേൽ ಹಾಕಿಕೊಂಡು ಇಕ್ಕೋಣ ಇಲ್ಲಾಂಟ ಹೆಂಗೆ ಅದು ಒರೇ പോലെ ಫ್ರೈ ಆವಲ್ಲ ಅಡಿಯಲೆಂದ್ರುಂಡು ಅದು ಮಾತ್ರ ತೆಲ್ ಫ್ರೈ ಆಯ್ತು ಬಂಡು പിന്നെ ಎಲ್ಲ ಪಚ್ಚೆ ಇಕ್ಕಡೆ ಅದಕ್ಕಾಯ್ತು ಒರೇ പോലെ നിങ്ങൾക്ക് ಈಕ್ವಲ್ ಆಯ್ತು ಫ್ರೈ ಆವನುಂಟು ಇನ್ನೆಂಗೆ നിങ്ങൾ ഒരു 5 minutes ಕೊರಕಾಯಂಗು നിങ്ങൾ ಆದರೆ ಅಡಿಮೇಲೆ ಹಾಕಿಕೊಂಡು ಇಕ್ಕೋಣ ಏನು
ಉಂಡಲ್ಲೇ ನಂಗೆ ಆಲ್ರೆಡಿ ಮೆಲ್ಟ್ ಆಯ್ತು ಬಂದರು ಆನಿಯನ್ ಇಪ್ಪ ಟೊಮೆಟೊ ಹಿಂಗನೆ ಸ್ಲೈಸ್ ಹಾಕಿದ್ದು ಇಡೋಣ ಇದು ಹಂಗನೆ ನಿಂಗೆ ತೆಲ್ಲ ಫ್ರೈ ಹಾಕಿ ಬೆಚ್ಚಿತ್ತು പിന്നെ അങ്ങനെ ലിഡ് ഇട്ടിട്ട് വെച്ചെങ്കിൽ ഇത്ത് അത് ടൈറ്റ് ആയിട്ട് ലിഡ് ഇട്ട് വെച്ചെങ്കിൽ ಬೇಗ ಮ್ಯಾಶ್ ആയിട്ട് കിട്ടും പിന്നെ സോഫ്റ്റ് ആവുടയും ಬೇಗ ತೆಲ್ ಜ್ಯೂಸಿ പോലെ ഇക്കടെ നിങ്ങൾ തെല്ല ചെറിയ പീസാക്കിയിട്ട് കട്ടാക്കിടാനിട്ട് യാറാ നിങ്ങൾ ഇങ്ങനെ കട്ടാക്കിയെങ്കിൽ ബെറ്റർ ഇപ്പം നോക്കൂ നാനൊരു 2-3 മിനിറ്റ്സ് ലിഡ് ക്ലോസ് ആക്കി വെച്ചിരുന്നേ ഇപ്പം അത്ര വേഗത്തിലേ ഇത്ര ಮ್ಯಾಶ್ ಆಯ್ತು ಬಂದಿರೋದು ಬೇಗ ಬೇವುಡಿದ್ಲು ಸೊ ಏನರ್ಕ ನಂಗೆ ஒரு 2 to 3 ಮಿನಿಟ್ಸ್ അങ്ങനെ ಲಿಡ್ ಕ್ಲೋಸ್ ಹಾಕಿ ಬೆಚ್ಚಂಗೆ ಇತ್ತು ಆ ಟೈಮಲ್ಲಿ ನಾನಿಪ್ಪ ರೈಸ್ ಹಾಕಿ ಉಂಟುಲ್ಲೆ ರೈಸ್ ಚೊಂದಂಗೆ ನಂಗೆ ಅವ್ರು ಗೀ ರೈಸ್ അങ്ങനെ ಹಾಕಡೆ അതേപോലെ ಹಾಕಡೆ 2 ಟೇಬಲ್ ಸ್ಪೂನ್ ಆಯಿലും ഇട്ടേ പിന്നെ ಅದಕ್ಕೆ വേണമെങ്കിൽ നിങ്ങൾ ഗീ ഫുൾ കംപ്ലീറ്റ് ആയിട്ട് ഗീലേ ಹಾಕ നിങ്ങൾ ഗീ ആഡ് ಹಾಕಿತ್ತು ನಾನು ತೆಲ್ಲೊರು 3 ಟೇಬಲ್ ಸ್ಪೂನ್ ಹತ್ರ ಗೀ ಇಟ್ಟಿತ್ತು ಒಟ್ಟಿಗೆ ನಾನು ಮಿಕ್ಸ್ ಹಾಕಿತ್ತು ಆಯಿലും ಗೀಮ್ ಒಟ್ಟು ಮಿಕ್ಸ್ ಹಾಕಿತ್ತು ಗೀ റൈസ് ഒക്കെ ഉണ്ടല്ലേ ഇതും ഞങ്ങൾ സെപ്പറേറ്റ് ഞങ്ങൾ ഗീ റൈസ് എങ്ങനെയൊക്കെ അങ്ങനെ സോ അങ്ങനെ ഇത് ചൊമ്മ ഈ ബിരിയാണി സിമ്പിൾ ഉണ്ട് ചൊല്ലാ ചൊന്നെങ്കിൽ ഗസ്റ്റ് ബണ്ടുണ്ടായെങ്കിൽ ഞങ്ങൾക്ക് ചൊമ്മ ടൈം എടുക്കില്ല എന്തെങ്കിൽ ഒരു ഗ്യാസിൽ ഞങ്ങൾ റൈസ് ಹಾಕಿಂಗು ഒരു ഗ്യാസിൽ ഞങ്ങൾ മസാല ಹಾಕೋಗ ಉಡು ಸೊ ಅത്ര ಈಸಿ ಐತಿಪ್ಪ ಹಾಕೋಗ ಎಡ್ಕೋಗ ಉಡು ಹಾಕಿ ತೆಡ್ಕೋಗ ಉಡು ಬಿರಿಯಾನಿ ಸೊ ನಂಗೆ ಅದಕ್ಕೆ ಬೇಣೈತೆ ಎಲ್ಲ ಹೋಲ್ ಸ್ಪೈಸಸ್ ಇದು ಎಲ್ಲ ನಾನು ತೆಲ್ಲಿ ಇಟ್ಟುಂಟು ಅಲ್ಲ ಇದಕ್ಕೆ ಇಟ್ಟಿತ್ತು ಇಪ್ಪ ನಾನು 4 ಕಪ್ ಅರಿ ಎಡ್ತೊಂಡ್ರೆ ಅದು ನಾನು ಅರಿ ಎಡ್ತೊಂಟು ಒಳ್ಳೆದು ಜೀರಗಶಾಲ ಬುಲೆಟ್ ರೈಸ್ ಬಂಡಲೆ ಅದು ಆದರೆ ನಾನು 4 കപ്പുക്ക് ഞാൻ 1 കപ്പുക്ക് 1.5 കപ്പ് തണ്ണി പോലെ ഞാൻ 6 കപ്പ് തണ്ണി ബീത്തി ഉണ്ടല്ലേ ഇതെങ്ങനെ ചൊന്നെങ്കിൽ ഞങ്ങൾ പിന്നെ ഒരു 20 to 25 മിനിറ്റ്സ് ദമ്മൽ ബീക്കുകൊണ്ട് ചൊമ്മ ഇതിലേ ಬೇವುಡೆ ಬೇಡ നിങ്ങളെ വിസിൽ നിങ്ങൾ ഗീ റൈസ് ഒരു വിസിൽ ആക്കിടുണ്ടായെങ്കിൽ നിങ്ങൾ ആ വിസിൽ അവിടെ മുന്നോലെ തെൽ സൗണ്ട് പണ്ടല്ലേ അപ്പമേ ഓഫ് ആക്കിയിട്ട് തെൽ വിസിൽ അത്രമേ നിങ്ങൾ എടുക്കണം വിസിൽ എടുത്തിട്ട് നിങ്ങൾ അത് കറക്റ്റായിട്ട് പണ്ട് നിങ്ങൾ കംപ്ലീറ്റ് ഒരു വിസിൽ കംപ്ലീറ്റ് ആക്കണ്ട സപ്പോസ് നിങ്ങൾ 2 വിസിൽ നിങ്ങൾ അത് റൈസ് അവിടെ ഉണ്ടായെങ്കിൽ നിങ്ങൾ ഒരു വിസിൽ ആക്കിയെങ്കിൽ ഒരു വിസിൽ ആക്കിയിട്ട് തെൽ അത്രയും വിസിൽ നിങ്ങൾ എടുക്കണം അപ്പം ഞങ്ങൾക്ക് സമയത്ത് കിട്ടും പിന്നെ ഇവിടെ 25 മിനിറ്റ്സ് ഞങ്ങൾ ദമ്മ് ಬೇಯ್ಕೊಂಬತ್ತುಗು ಅದು ಸಮ ಬೆಂದಿತ್ತು ಬಂಡಿ ಇಲ್ಲಾಂಟಾಯಂಗೆ നിങ്ങൾ ಯಾರ ಬೇಯ್ಪಟ್ಟಿಂಗೆ പിന്നെ ഇത് തെൽ ಮುದ್ದೆ ಆಯ್ತು ಕಿಟ್ರು ನಂಗೆ ಸೊ ಸಪ್ರೇಟ್ ರೈಸ್ ಕಿಟ್ಲೆ ಅದಕ್ಕಾಯ್ತು ಮಾತ್ರ ತೆಲ್ ಯಾರ ಬೇವುಡು ഇതിപ്പോൾ ನಾನು ಅದೇ ಇದು ನನ್ನ ಕುಕ್ಕರ್ಲು ഒരു ವಿಸಿಲ್ ಆವಡು ಚಂದಂಗೆ 2 ವಿಸಿಲ್ ಗೀ ರೈಸ್ ಹಾಕಡೇದು ಬಟ್ ನಾನು ಇಂದ್ರೆ ಹಾಕಡೆ ಚಂದಂಗೆ ഒരു വിസിൽ അവിടെ മുന്നോലേ തെല്ല് ഓഫ് ആക്കിയിട്ട് പിന്നെ അത്രയും തെല്ല് വിസിൽ എടുക്കടെ അപ്പം മാത്രം ഞങ്ങൾക്ക് നല്ല റൈസ് കിട്ടരുത് ബിരിയാണിക്കും ദമ്മിട്ട് തമ്പോൾ ചുമ്മ ടേസ്റ്റും ആവിടത് ഇല്ലാണ്ടെങ്കിൽ ആറ ಬೆಂದത്ത് കിട്ടರು അപ്പം ടേസ്റ്റിൽ ചുമ്മ ഡിഫറൻസ് ಬಂದು ಟೊಮೆಟೊ ಆಲ್ರೆಡಿ ಮ್ಯಾಶ್ ಆಯ್ತು ಇಟ್ಟಿರಿಪ್ಪ ನಂಗೆ ಚಿಕನ್ ತೆಲ್ಲ ಟರ್ಮರಿಕ್ ಪೌಡರ್ ಇಟ್ಟಿತ್ತು ವಾಶ್ ಹಾಕಿತ್ತೆಲ್ಲ ಬೆಚ್ಚಿರೆ ಇಲ್ಲಾಂಟ ಹೆಂಗೆ ಚಿಕನ್ಡೆ ಸ್ಮೆಲ್ ಅದೊರು ಸ್ಮೆಲ್ ಬಂಡಲೆ ಅದನ್ನೆಲ್ಲ ಅದಕ್ಕಾಯ್ತು ನಿಂಗೆ ಟರ್ಮರಿಕ್ ಪೌಡರ್ ಇಟ್ಟಿತ್ತು ವಾಶ್ ಹಾಕಿ ಹೆಂಗೆ ಇದು ಸೂಪರ್ ಕ್ಲೀನ್ ಆಯ್ತು ಇಟ್ರು ಸೊ ನಾನಿಪ್ಪ ಇದಕ್ಕೆಂದು ಪೊಡಿ ಇಡಂಟೆ ഇതൊരു ഞാൻ ചൊന്നറല്ലേ 2 ടൈപ്പിൽ ഞാൻ ബിരിയാണി ആക്കി ഉണ്ടല്ലേ ഇത് ഉണ്ട് ഞാനിപ്പോൾ വീഡിയോ ഇട്ടുണ്ടല്ലേ ഈ ടൈപ്പിൽ ഇതും ಹಾಕೋರು നിങ്ങൾ ನಾನು ನೆಕ್ಸ್ಟ್ പിന്നൊരു വീഡിയോ ഇട്ടിದ್ರೆ ನೆಕ್ಸ್ಟ್ ಅದು നിങ്ങൾ ತೆಲ್ ഡിഫറെൻറ്റിൽ ನಾನು ಹಾಕಿ ಉಂಟುಲ್ಲೇ ಅದ್ರಮ್ നിങ്ങൾ ಚೆಕ್ ಹಾಕೋಣ ಸೊ ಟೇಸ್ಟಿൽ എന്തും ಯಾರ ಕೊರಡಿಲ್ಲ ಜಂಡುം 100% ಟೇಸ್ಟ್ ಉಳ್ಳೆ ಬಿರಿಯಾನಿ ತಿಕ್ಕರು ഇതിപ്പോൾ മസാല പൗഡേഴ്സ് എന്തില്ല ಅಂട്ട് ಚಿಕನ್ ನಾನು ಡೈರೆಕ್ಟ್ ಇಟ್ಟುಂಟುಲ್ಲೇದು ಇದು ಚಿಕನ್ ನಾನು ಡೈರೆಕ್ಟ್ ಇಟ್ಟಿದ್ದು ಇದ್ಲು ನಾನು ಮಿಕ್ಸ್ ಹಾಕಿ ಉಂಟುಲ್ಲೇ ಇದು ತೆಲ್ಲ ಇದ್ಲು ಬೇವಟ್ಟು
ಟೊಮೆಟೊ ಆನಿಯನ್ ಎಲ್ಲ ಉಂಡಲೆ ಅದರ ಫ್ಲೇವರ್ ಎಲ್ಲ ಈ ಚಿಕನ್ಲು ಬಂದಿತ್ತು. ಚಿಕನ್ ಎಲ್ಲ ತೆಲ್ಲಿದ್ಲು ಮಿಕ್ಸ್ ಆಯ್ತು ಬೆಂದು ತಂಬಕು ಇದುಮ್ ಟೇಸ್ಟ್ ಐತಿ ಈ ಕಡೆ ಇದುಮ್ ಚೊಮ್ಮೆ ಬೇವುಡೆ ಬೇಂಡ ನಿಂಗೆ ಚಿಕನ್ ಏದು ಕಡೆ ಅದರ ಮೇಲೆ ಡಿಪೆಂಡ್. ಇಪ್ಪ ನಂಗೆ ಇದಕ್ಕೆ ತೆಲ್ಲು ಪುದೀನ ಲೀವ್ಸು ಕೋರಿಯಂಡರ್ ಲೀವ್ಸು ಇಟ್ಟಿತ್ತು ಎಲ್ಲ ಒಟ್ಟಿಗೂ ಮಿಕ್ಸ್ ಹಾಕಿ ಹಿಂಗೆ ಇತ್ತು. ಇದು ಚಿಕನ್ ಎಲ್ಲ ಹೊರತೆಲ್ಲ ಸೆಟ್ ಆಯ್ತು ಪಿನ್ನೆ ಇದಕ್ಕೆ ನಾನಿಪ್ಪ 1/2 ಕಪ್ ಕರ್ಡ್ ಇಟ್ಟುಂಟುಲ್ಲೆ ಕರ್ಡ್ ಇಟ್ಟು ತಗೊಂಗನೆ ಚಂದ ಮಿಕ್ಸ್ ಹಾಕೋರು. ತೆಲ್ ಸ್ಲೋ ಆಯ್ತು ತೆಲ್ ಸಾಫ್ಟ್ ಐತೆ ನೀವು ಇದ್ರೆ ಮಿಕ್ಸ್ ಹಾಕೋರು ಚಂದ ಚಿಕನ್ ಪುಡಿ ಹೋಗುತ್ತೆ ಅದಕ್ಕಾಯ್ತು ಚೊಮ್ಮೆ ಬೆಲಿ ಪೀಸ್ ಹಾಕಿ ಹಿಂಗು ಅದು ಹತ್ತಾರೆ ಮಸಾಲೆ ಬಲಿಕ್ಕಲ್ಲ ಅದಕ್ಕಾಯ್ತು ಇಪ್ಪ ನಾನು ಇದಕ್ಕೆ ನಾನು ಕೊಟ್ಟೆಡೆ ಕೊಂಡುಂಡಲ್ಲ ಅದ್ರೆ ಪೇಸ್ಟ್ ಹಾಕಿ ಬೆಚ್ಚಿದ್ಮೇಲೆ ಅದವರು 50 ಗ್ರಾಮ್ ಹತ್ರ ಇಡ್ತೊಂಡ್ರೆ ಅದ್ರೆ ನಾನು ಮಿಕ್ಸ್ ಹಾಕಿ ಉಂಟಿರಲಿ ಇದು ನಿಂಗಾಗೋರು ಆಪ್ಷನಲ್ ಆಯ್ತು ಯೂಸ್ ಹಾಕ ಊಡೆ ನಿಂಗಾಗ ತೇಂಗಡೆ ಫಸ್ಟ್ ಪಾಲು ಉಂಡಲ್ಲೇ ಗಟ್ಟಿ ಪಾಲು ಇಡ್ತದೆ ಅದ್ರೆ ನಿಂಗೆ ஒரு ಕಪ್ಪಡ ಹತ್ರ ಇದಕ್ಕೆ ಬೀತ ಚಂದಂಗೆ ನಂಗಪ್ಪ ಮಸಾಲೆಡೆ ಎಲ್ಲ ಕುತ್ತು ಮಣ ಉಂಡಲ್ಲೇ ರಾ ಸ್ಮೆಲ್ಸ್ ಎಲ್ಲ ಏದು ಬಂಡ್ಲೆ ಸೂಪರ್ ಟೇಸ್ಟಿ ಆಯ್ತು ಮಸಾಲೆಗೆ ಇಟ್ಟರು ಸೊ ಅದಕ್ಕಾಯ್ತು ನಾನು ಇದು ಯೂಸ್ ಹಾಕಿ ಉಂಟುಲ್ಲೆ ನಿಂಗಾಗ ಕ್ಯಾಶ್ಯೂಡೆ ಬದಲಾಯ್ತು ನಿಂಗೆ ತೇಂಗಡೆ ಪಾಲು ಬೀತ ಇದಿಪ್ಪ ಹೊರತೆಲ್ನೇ ಯಾರ ಇದ್ಲು ಹಿಂಗನೇ ಬೇವಟ್ಟು ಚಿಕನ್ ಚೊಮ್ಮೆ ಬೇವುಡೆ ತುಂಬೆಂಡ ಇದು ಚಿಕನ್ ಇದಿಪ್ಪ ನಾನು ತೆಲ್ಲು ಸೆಟ್ ಆಯ್ತಮ್ಮ ಇದಕ್ಕೆಲ್ಲ ಪೌಡರ್ಸ್ ಚಿಕನ್ ಮಸಾಲ ಟರ್ಮರಿಕ್ ಪೌಡರ್ ಬಿರಿಯಾನಿ ಮಸಾಲ ಗರಂ ಮಸಾಲ ಮತ್ತು ಇದಕ್ಕೆ ನಾನು ஒரு ಎಕ್ಸ್ಟ್ರಾ ಮಸಾಲ ಚೆಂದ ಅರೇಬಿಯನ್ ಮಂದಿ ಮಸಾಲ ಉಂಡಲ್ಲೇ ಅದ್ರ ನಾನು 1 ಟೇಬಲ್ ಸ್ಪೂನ್ ಹತ್ರ ಆ್ಯಡ್ ಹಾಕಿದೆ ಇದು ಮಗನೇ ಇದು ಎಕ್ಸ್ಟ್ರಾ ಫ್ಲೇವರ್ಗೆ ಆಯ್ತು ಮಾತ್ರ ಯೂಸ್ ಹಾಕಿ ಉಂಟುಲ್ಲ ನಿಂಗೆ ಬ್ಯಾಂಡನ್ ಟ್ಯಾಂಗ್ ಇದ್ರೆ ಸ್ಕಿಪ್ ಹಾಕಿ ನಿಮಗೆ ಇದು ನಿಂಗೆ ಮೆಷರ್ಮೆಂಟ್ ಎತ್ತರ ಎಂಟು ಕರೆಕ್ಟ್ ನಿಂಗೆ ಬೇಣುಂಟಿಂದಂಗೆ ನಿಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಕೊರು ನಾನು ಅದು ಡಿಸ್ಕ್ರಿಪ್ಷನ್ಲಿ ಆ್ಯಡ್ ಹಾಕಿ ಬೇಕ್ರೆ ಸೊ ನಿಂಗೆ ಯಾರಿಗೆಲ್ಲ ಇದ್ರದ್ದು ಕರೆಕ್ಟ್ ಮೆಷರ್ಮೆಂಟಲ್ಲಿ ಎಲ್ಲ ಮೆಷರ್ಮೆಂಟ್ ಬೇಣುಂಟ ಹೆಂಗೆ ಕಮೆಂಟ್ ಹಾಕಿದ್ದು ಕೇಳ್ಕೊರು ಸೊ ಇದಿಪ್ಪ ಆಲ್ರೆಡಿ ಸೆಟ್ ಆಯ್ತು ಬಂದರು ಇದರೆಲ್ಲ ಮಿಕ್ಸ್ ಹಾಕಿತ್ತು ನಂಗೆ ಇದು ಸ್ಲೋಲಿ ನಿಂಗೆ ಮಿಕ್ಸ್ ಹಾಕೊಂಡು ಹೆಂಗೆ ಚಿಕನ್ ಪುಡಿ ಹೋಗುತ್ತೀರ ಅದಕ್ಕಾಯ್ತು ಇಲ್ಲ ಚಿಕನ್ ಪುಡಿ ಹೆಂಗೆ ನಿಂಗೆ ಅದು ಬಿರಿಯಾನಿಲಿ ಆ ಟೇಸ್ಟ್ ಬಂಡ್ಲೆ ಅದಕ್ಕಾಯ್ತು ಚಿಕನ್ ಈ ಪೀಸ್ ಹೆಂಗನೆ ಉಂಡು ಅದು ಹಂಗನೆ ಮೇಯ್ಕೊಂಡು ಅದಕ್ಕಾಯ್ತು ಬೆಣ್ಣಾಯ್ತು ತೆಲ್ಲ ಸಾಫ್ಟ್ ಆಯ್ತು ನಂಗೆ ಮಿಕ್ಸ್ ಹಾಕಿ ಹೆಂಗೆ ಇತ್ತು ಇದು ಮಸಾಲೆ ಮಂಗನೆ ஒரு நீங்கள் 5 ಮಿನಿಟ್ಸ್ ಲಿಡ್ ಕ್ಲೋಸ್ ಹಾಕಿಟ್ಟು ಬೇಕೋರು ಇದಿಪ್ಪ ಆಲ್ರೆಡಿ ಮಸಾಲೆ ಸೆಟ್ ಆಯ್ತು ಬಂದರು ಇದ್ರ ಆಯಿಲೆಲ್ಲ ಮೇಲಿಂಗನೆ ಬಂಡಲ್ಲೇ ಇದು ಬಾಯ್ಲ್ ಅಂಬತ್ತಿಗೂ ಅಪ್ಪತ್ತಿಗೆ ಮಸಾಲೆ ಎಲ್ಲ ರೆಡಿ ಆಯ್ಡುಂಟು ಕಣಕ್ಕೆ ಸೊ ಇದ್ರೆ ನಾನಿಪ್ಪ ಮಸಾಲೆ ಎಲ್ಲ ಇಡ್ತಿತ್ತು ಸಪ್ರೇಟ್ ಈ ಕಡೆ ಇದು ನಂದೇ ಅವರು ಇದು ಈ ಬಿರಿಯಾನಿಡೆ ಅವರು ಸ್ಪೆಷಾಲಿಟಿ ಅಂದಂಗೆ ನಾನು ಇದು ಹಿಂಗನೆ ಹಾಕಿ ಉಂಟು ಉಲ್ಲೆ ಮಸಾಲೆ ನಾನೆಲ್ಲ ಕಂಪ್ಲೀಟ್ ಆಯ್ತು ಎಡ್ ಕಡೆ ಬೇಣುಂಟಿಂದಂಗೆ ನಿಂಗೆ ತೆಲ್ಲ ಅಡಿಗೆ ಪಿಡಿಕಡೆಗೆ ಮಾತ್ರ ಇದು ಇತ್ತರೇನ ಮಸಾಲೆ ಇದು ಬೆಕ್ಕೊಂಟಿಲ್ಲ ಎಲ್ಲ ಡ್ರೈ ಹಾಕಿಟ್ಟು ಇಡ್ತದೆ ತೆಲ್ಲ ಆಯಿಲ್ ಮಾತ್ರ ಅಡಿಗೆ ಬೀತಿಗೆ ಮೈ ಯಾವುದು ಹಂಗೆ ನಾನು ತೆಲ್ಲ ಮಸಾಲೆ ಮೇ ಬಿಚ್ಚಿರೆ ಆಯಿಲ್ ಎಕ್ಸ್ಟ್ರಾ ಆಯಿಲ್ ಬ್ಯಾಂಡ್ ಅಂಟು ಅನ್ನೋತ್ತು ಏನಿಪ್ಪ ಇದು ನಿಂಗೆ ಎತ್ತರ ಲೇಯರ್ ಬೇಣು ಹತ್ರೆಗೆ ನಿಂಗೆ ದಮ್ ಇಟ್ಟಂಗೆ ಇತ್ತು ಇದು ನೊಕ್ಕರು ಚೋರು ಹಂಗನೆ ಹಿಂಗನೆ ಚೋರು ಸಪ್ರೇಟ್ ಬೇಣುಂಟಿಂದಂಗೆ ಹಂಗನೆ ನಿಂಗೆ ವಿಸಿಲ್ ಅವಡೆ ಮುನ್ನೋಲೆ ನಿಂಗೆ ಆಫ್ ಹಾಕೋಣ ತೆಲ್ ವಿಸಿಲು ಎಡ್ಕೊಣು ಅದ್ರ ಅದು ತೆಲ್ಲ ನಿಂಗೆ ಅದ್ರ ವಿಸಿಲ್ಡೆದುಂಡಲ್ಲ ಅದ್ರ ಎಡ್ತಂಗೆ ಇತ್ತು ಲಾಸ್ಟ್ ಅವರು 2-3 ಮಿನಿಟ್ಸ್ ಕಲ್ನೆ ಪಿನ್ನೆ ಇದಿಪ್ಪ ನಾನು ஒரு ಲೇಯರ್ ಇಟ್ಟರೆ ನಾನು ಇಪ್ಪ ஒரு ಲೇಯರ್ ಇಟ್ಟತ್ತು ಬೇಣುಂಟಾಯಂಗೆ ತೆಲ್ ಮಸಾಲೆ ಇದ್ರೆ ಮೇಲೆ ಗಿಡ ನಾನು ಇದಿಪ್ಪ ಈ ಲೇಯರ್ ಇಟ್ಟತ್ತು ತೆಲ್ ಮಸಾಲೆ ಉಡ್ಡೆಗೂ ಮಿಡ್ರೆ ಇದ್ರ ಮೇಲೆ ಇನ್ನೊರು ಲೇಯರ್ ರೈಸ್ ಇಟ್ಟು
ഇതിപ്പോൾ മസാല ನಾನು ಮಿಡ್ಲಿಗೆ ಇಟ್ಟಿತ್ತು ಇದರ ಮೇಲೆ ಏನೋ ಲೇಯರ್ ರೈಸ್ ಇಟ್ಟುಂಟು ಏನಿಪ್ಪ ಗಾರ್ನಿಷ್ ನಂಗೆ ಫಸ್ಟಿಗೆ ನಂಗೆ ಎಲ್ಲ ಫ್ರೈ ಹಾಕಿಟ್ಟು ಎಡ್ತಿನಲ್ಲೇ ಅದರೆಲ್ಲ ನಂಗೆ ಇಪ್ಪ ಈ ರೈಸ್ಡೆ ಮೇಲಿಡ್ರೆ ಇದಕ್ಕೆ ನಿಂಗೆ ಬೇಣುಂಟೆಂಗೆ ಫುಡ್ ಕಲರ್ ತೆಲ್ ಆ್ಯಡ್ ಹಾಕ ಮೇಲೆ ರೈಸ್ಗೆ ಎಂದೇ ಚೆನ್ನಾಗಿ ಆ್ಯಡ್ ಹಾಕಿಲಂಗು ಮಾಡು ಅದು ನಿಂಗಳೇ ಮಸಾಲೆ ಅಂದ್ರೆ ಉಂಡು ಅದು ಮಿಕ್ಸ್ ಆಯ್ತು ರೈಸುം ಕಲರ್ ಬಂಡು ಇಲ್ಲಾಂಟಿ ಟೈಮ್ ಟರ್ಮರಿಕ್ ಪೌಡರ್ ತೆಲ್ ಮಿಲ್ಕ್ಗೆ ಆ್ಯಡ್ ಹಾಕಿತ್ತು ಅದು ಆ್ಯಡ್ ಹಾಕ ಸೊ ಇದಿಪ್ಪ ನಾನು ಫ್ರೈ ಗೋಡಂಬಿ ಪಿನ್ನೆ ದ್ರಾಕ್ಷಿ ಎಲ್ಲ ಫ್ರೈ ಹಾಕಿ ವೆಚ್ಚಿನಲ್ಲೇ ಕರಿ ಲೀವ್ಸ್ ಇದೆಲ್ಲ ಇದರ ಮೇಲೆ ಇಟ್ಟಿತ್ತು ತೆಲ್ ಕೋರಿಯಂಡರ್ ಲೀವ್ಸುം ಪುದೀನ ಲೀವ್ಸುം ಇದರ ಮೇಲೆ ಇಟ್ಟಂಗಾಯ್ತು ಇದು ಆರ್ಗೆ ಇಷ್ಟ ಇಲ್ಲ ಈ ಲೀವ್ಸ್ ಎಲ್ಲ ಆದರೆ ನೀವು ದಮ್ ಇಟ್ಟೆ ಪಿನ್ನೆ ಅದ್ರ ಸಪ್ರೇಟ್ ಎಡ್ಕೋಗ ಹೊಡಿಸ್ ಬಟ್ ನೀವು ಇಡೋಣ ಹೊಡು ಎಂದೇ ಚಂದಂಗೆ ಅದರ ಫ್ಲೇವರ್ ಎಲ್ಲ ಈ ಬಿರಿಯಾನಿಯಲ್ಲಿ ಮಿಕ್ಸ್ ಆಯ್ತು ಇಟ್ರೆ ಅದಕ್ಕಾಯ್ತು ಇಪ್ಪ ನಾನು ತೆಲ್ಲು ಕಲರ್ ಆ್ಯಡ್ ಹಾಕಿ ಉಳ್ಳೆ ಇದೆಂದ್ರೆ ಟೈಂಗೆ ನಾ ವೀಡಿಯೋಗೆ ತೆಲ್ಲು ಹೈಲೈಟ್ ಆಯ್ತು ಕಾಣೋಕು ಮಾತ್ರ ಪಿನ್ನೆ ஒரு 4-5 ಟೇಬಲ್ ಸ್ಪೂನ್ ಹತ್ರ ನಾನು ಇದಕ್ಕೆ ಗೀ ಮಿಟ್ಟುಂಟಲ್ಲೇ ಇದು ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಬಂದು ಫ್ಲೇವರು ಮಿಕ್ಕಡು ದಮ್ ಇಟ್ಟು ತಂಬ നല്ല ഫ്ലേവർ ಬಂಡು ಅದಕ್ಕಾಯ್ತು ಇಪ್ಪ ನಾನಿದ್ರೆ ಫಾಯಿಲ್ ಪೇಪರ್ಲು ഇട്ടത് ലിഡിട്ട് ಬೇಯ್ಕಡೆ ഇത് നിങ്ങളത് ഗട്ടി ലിഡുണ്ടായെങ്കിൽ അങ്ങനെ മെದ್ರ ಮೇಲೆ എന്തായെങ്കിൽ വെയിറ്ററ് എന്തായെങ്കിൽ ഒന്ന് ಬೇಯ್ಕ ഇല്ലാണ്ടായെങ്കിൽ നിങ്ങൾ ഇങ്ങനെ ಫಾಯಿಲ್ ಪೇಪರ್ಲು ಕ್ಲೋಸ್ ಹಾಕಿತ್ತು ಲಿಡ್ ಇಟ್ಟಂಗಾಯ್ತು ಇದು ಅವರು 20 to 25 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಬೇಯ್ಕೊಣು ಇಲ್ಲಾಂಟಂಗೆ ಅದ್ರ ಅಡಿಯಲ್ಲಿ ಅವರು ಕಾವಲಿ ಮತ್ತು ಇನ್ನೆಂಗೆ ನಿಗಳದು ಓಲ್ಡ್ ಕಾವಲಿ ಎಂದಂಗೆ ಇನ್ನೆಂಗೆ ಅದ್ರ ಬೆಚ್ಚಿತ್ತು ಅದ್ರ ಮೇಲೆ ನೀವು ಈ ಬಿರಿಯಾನಿ ಪಾಟ್ ಅಂದ್ರೆ ಉಂಡು ಅದ್ರ ಬೆಚ್ಚಂಗಾಯ್ತು ಇಲ್ಲಾಂಟಂಗೆ ಲೋ ಫ್ಲೇಮಲ್ಲಿ ಬೆಚ್ಚಂಗು ಮೈಯಾವುದು 20 to 25 ಮಿನಿಟ್ಸ್ ಇದು ಅದಲ್ಲೇ ದಮ್ಮಲ್ಲಿ ಕಟ್ಟು 25 ಮಿನಿಟ್ಸ್ ಆಯ್ಡು ಇಪ್ಪ ನಾನು ನೋಕೋರು ಹಿಂಗನೆ ಬೇಂಡ ನಿಂಗೆ ಅದೆಲ್ಲ ಬೇಂಡ ಅಂಟಾಯಂಗೆ ಲೀವ್ಸ್ ಇಪ್ಪ ನಿಂಗೆ ಅದರೆಲ್ಲ ಎಡ್ಕ ಇಪ್ಪ ಚೋರು ರೌಡೆ ನಿಂಗೆ ಮಿಕ್ಸ್ ಹಾಕಿಟ್ಟು ನಿಂಗೆ ಈ ರೈಸ್ ಅಂದ್ರೆ ಉಂಡು ಅದರೆಲ್ಲ ನಿಂಗೆ ಸಪ್ರೇಟ್ ಅವರು ಬೌಲ್ ಪ್ಲೇಟಲ್ಲಿ ಮತ್ತು ಇಟ್ಟಬೇಕ ಪಿನ್ನೆ ಮಸಾಲೆಡೆ ಅವರು ಬೌಲಲ್ಲಿ ಇಟ್ಟಬೇಕು ಹಂಗನೆ ಮಾಕ ಇಲ್ಲಂಟಾಯಂಗೆ ತೆಲ್ ಮಸಾಲೆ ಇದಕ್ಕೆ ಮಿಕ್ಸ್ ಹಾಕ ನಿಂಗೆ ಹೆಂಗನೆ ಬೇಣು ಹಂಗನೆ ಹಾಕೋಗೌಡು ಇದು ചോറിങ്ങനെ ഉണ്ട് സെപ്പറേറ്റ് മസാല ಬೇಣುಂಟೆಂಗೆ അങ്ങനെ ಬೇಯ್ಕ ನಿಮಗೆ ಹೆಂಗನೆ ಬೇಣು അങ്ങനെ ಹಾಕ ಇದು ನೋಕೋರು ಇದೊರು ಸ್ಪೆಷಲ್ ಆಯ್ತು ಚಂದ ಮಸಾಲೆ ತೆಲ್ ಮಿಕ್ಸ್ ಆಯ್ತುಂಡು ಅದೆಲ್ಲ ಅಂಟು ಮಸಾಲೆ ದಮ್ಮ ಪಿನ್ನೆ ಆದರೆ ಫ್ಲೇವറും ಟೇಸ್ಟುം ಡಿಫ್ರೆಂಟ್ ಆಯ್ತು ಇಕ್ಕರು നിങ്ങൾ ആരെയെങ്കിൽ ഫുഡ് ആ കಡೆ ബിഗിനേഴ്സ് ആയിത്തിന്നെങ്കിൽ മസ്റ്റ് ട്രൈ ആക്കണയ ഒരു ബിരിയാണി ആയിത്തിಕ್ಕರು ಬಿರಿಯಾನಿ ಹಾಕಿತ್ತು ನೀವು ಅದರ ಟೇಸ್ಟ್ ಎಂದ್ರೆ ಉಂಟು ಫೀಡ್ಬ್ಯಾಕಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಲ್ದೋಗು ಮರಕಂಡ ಇಂಡತೆ ವೀಡಿಯೋ ಇತ್ತರೇ ಉಳ್ಳದು ನೆಕ್ಸ್ಟ್ ವೀಡಿಯೋಲು ನಾನು ಇಂಥದೇ ഒരു ಡಿಫ್ರೆಂಟ್ ಬಿರಿಯಾನಿ ರೆಸಿಪಿ ಇಟ್ಟುಂಟುಲ್ಲೆ ಅದ್ರೇಮ್ ನೀವು ನೋಡ್ಕೊಂಡು ಎಂದೇ ಚಂದಂಗೆ ಇದು ಜಂಡು ಬಿರಿಯಾನಿ ಡಿಫ್ರೆನ್ಸ್ ನೀವು ಗೊತ್ತಾವಡದು ಆರೆಲ್ಲ ಇದ್ರಂಟಿ ಮುನ್ನೂರು ಸಬ್ಸ್ಕ್ರೈಬ್ ಹಾಕಿಟ್ಟು ನೋಡ್ಕೊಳ್ಳಾರ ಹಂಗಾಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್